ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಈಗ RSS ವರ್ಸಸ್ ಕಾಂಗ್ರೆಸ್ ಸರ್ಕಾರ. RSSಗೆ ಮೂಗುದಾರ ಹಾಕೋದಕ್ಕೆ ಸರ್ಕಾರ ಬ್ರಹ್ಮಾಸ್ತ್ರ. ನಿಮಗೆ ತಾಕತ್ತಿದ್ರೆ RSS ಬ್ಯಾನ್ ಮಾಡಿ ನೋಡೋಣ. ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸವಾಲನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ, ಅದರಲ್ಲೂ ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರ ಆಯ್ಕೆ ಆದಾಗಿನಿಂದ ಈ ಜಟಾಪಟಿ ಮುಂದುವರಿತಾನೆ ಇದೆ. ಅದಕ್ಕಿಂತ ಮುಂಚೆನೂ ಕೂಡ ಅವರು RSS ಬಗ್ಗೆ ಮಾತಾಡ್ತಾನೆ ಬರ್ತಾ ಇದ್ರು. ಇದೆಲ್ಲದರ ನಡುವೆ ಈಗ RSS ಶಾಲಾ ಕಾಲೇಜುಗಳ ಆವರಣದಲ್ಲಿ ಧರ್ಮಾಧಾರಿತ ಸಭೆಗಳನ್ನು ಮಾಡಂಗಿಲ್ಲ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾಗಿನೇ ಬ್ಯಾನ್ ಮಾಡೋ ವಿಚಾರವು ಮುನ್ನೆಲೆಗೆ ಬರ್ತಾ ಇದೆ. ನಿಮಗೆ ತಾಕತ್ತಿದ್ರೆ ಬ್ಯಾನ್ ಮಾಡಿ ನೋಡೋಣ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸವಾಲ್ ಹಾಕಿದ್ದಾರೆ. ಖರ್ಗೆಗೆ ತನ್ನ ಇಲಾಖೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ, ನಿಮಗೆ ತಾಕತ್ತಿದ್ರೆ ಬ್ಯಾನ್ ಮಾಡೋದಕ್ಕೆ ನಿಮ್ಮ CMಗೆ ಹೇಳಿ. RSS ದೇಶಾಭಿಮಾನ ಇರುವ ಸಂಘಟನೆ, ರಾಷ್ಟ್ರಭಕ್ತ ಸಂಘಟನೆ. ಹಿಂಬಾಗಿಲಿನಿಂದ ಬಂದು RSS ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಬಿಲ್ ಅನ್ನ ಸಂಪೂರ್ಣವಾಗಿ ಓದಿಲ್ಲ, ಸರಿಯಾಗಿ ಓದದೆ ವಿರೋಧ ಮಾಡೋದು ಸರಿಯಲ್ಲ. ಓದಿದ ಮೇಲೆ ಆಕ್ಷೇಪಣೆ ಇದ್ರೆ ಚರ್ಚೆ ಮಾಡೋಣ, ಯಾವುದೇ ಸಲಹೆಗಳಿದ್ರೆ ಸ್ವೀಕರಿಸಿ ವಿಧೇಯಕದಲ್ಲಿ ಸೇರಿಸೋಣ. ನೋಡಿ, ರಾಜ್ಯದಲ್ಲಿ ಈಗ RSS ವರ್ಸಸ್ ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಜಾಗವನ್ನ ಅನುಮತಿ ಇಲ್ಲದೆ ಬಳಸೋದು ಸರಿಯಲ್ಲ. ಬಿಲ್ ಯಾರ ವಿರುದ್ಧವೂ ಅಲ್ಲ, ಎಲ್ಲರಿಗೂ ಒಂದೇ ನಿಯಮ. RSS ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಸರಿಯಲ್ಲ. ನಾವು ವಿಧಾನಸೌಧದ ಆವರಣದ ಕಾರ್ಯಕ್ರಮಕ್ಕೂ ಅನುಮತಿ ಪಡೆದಿದ್ದೇವೆ, ನಿಯಮ ಪಾಲಿಸುವುದರಲ್ಲಿ ಸಮಸ್ಯೆ ಏನಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಪ್ರಿಯಾಂಕಾ ಖರ್ಗೆ ಅವರಾಗ್ಲಿ ನೇರವಾಗಿ RSS ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲ್ ಹಾಕೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಏನ್ ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ ಏನಂತ ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು RSS ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಪದೇ ಪದೇ ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಟೀಕೆ ಮಾಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೆ ಇದ್ರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆಯನ್ನ ಪಡೆದುಕೊಳ್ಳಿ, ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇವತ್ತು ಹಿಂಬಾಗಿಲಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. ಖಂಡಿತ ಇದು ಸಾಧ್ಯ ಇಲ್ಲ, ಖಂಡಿತ ಇದು ಸಾಧ್ಯ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಚ್ಚರಿಸ್ತಾ ಇದ್ದೇನೆ, ಮಾನ್ಯ ಗೃಹ ಸಚಿವರಿಗೂ ಎಚ್ಚರಿಸ್ತಾ ಇದ್ದೇನೆ. ಇಂಥ ಕ್ಷುಲ್ಲಕವನ್ನ ಏನೇನೋ ವಿಚಾರಗಳನ್ನು ತೆಗೆದಿಟ್ಕೊಂಡು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ತಯಾರಿಲ್ಲ. ರಾಜ್ಯದಲ್ಲಿ ಇವತ್ತು ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಆಧಾರದ ಮೇಲೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿಗಲ್ ಚಟುವಟಿಕೆಗಳು ನಡೀತದೆ ಅಂತ ಹೇಳ್ತಾರೆ ಇವರು? ಹಾಗಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಪೂರೈಸಿರ್ತಕ್ಕಂಥದ್ದು. RSS ಇವತ್ತೊಂದು ದೇಶಭಕ್ತ ಸಂಘಟನೆ, ಸ್ವಯಂ ಸೇವಕರಿರ್ತಕ್ಕಂಥ ಒಂದು ಸಂಘಟನೆ, ದೇಶಾಭಿಮಾನ ತುಂಬತಕ್ಕಂಥ ಒಂದು ಸಂಘಟನೆ, ದೇಶದ ಪರವಾಗಿ ಧ್ವನಿ ಎತ್ತುವಂತ ಒಂದು ಶಕ್ತಿ ಇವತ್ತು ದೇಶದಲ್ಲಿ ಆಧಾರ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಈ ರೀತಿ ಹಿಂಬಾಗಿಲಿನಿಂದ ಬಂದು RSS ಅನ್ನ ಕಟ್ಟಾಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ, ಖಂಡಿತ ಸಾಧ್ಯ ಇಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ತಂದೆಯವರಿಂದನೂ ಕೂಡ ಸಾಧ್ಯ ಆಗಿಲ್ಲ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ 3 ಬಾರಿ RSS ಅನ್ನ ಬ್ಯಾನ್ ಮಾಡತಕ್ಕಂಥ ಷಡ್ಯಂತ್ರ ಆಯಿತು. ಆದ್ರೆ RSS
ಇನ್ನೂ ಶಕ್ತಿಯುತವಾಗಿ ಈ ದೇಶದಲ್ಲಿ ಬೆಳೆದಿದೆಯೇ ವಿನಃ ಯಾವತ್ತೂ ಕೂಡ ಅದನ್ನ ವೀಕ್ ಮಾಡ್ತಕ್ಕಂಥ ಕೆಲಸ ಯಾರಿಂದನೂ ಕೂಡ ಸಾಧ್ಯ ಆಗಿಲ್ಲ. ಇದನ್ನ ಅವರು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ವಿನಂತಿಯನ್ನ ಒಬ್ಬ ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದ್ರು, ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತಾ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳ್ಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ವಿಧೇಯಕ ಸಂಬಂಧಪಟ್ಟಂತೆ ಏನು ಹೋರಾಟ ತೀರ್ಮಾನ ಮಾಡಿದ್ದಾರೆ? RSS ಕಂಟ್ರೋಲ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸರ್. ಮಾಡಲಿ, ಅವರು ಮೊದಲಿಂದಾನೂ ಕೂಡ RSS ವಿರೋಧ ಮಾಡಿಕೊಂಡು ಬಂದಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಬಹಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ ಒಳ್ಳೇದ್ ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರಿ. ಇನ್ನೊಂದೂವರೆ ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? ಆಮೇಲೆ ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ? ಅವಾಗ ಏನ್ ಮಾಡ್ತೈತೆ ನಿಮ್ಮ ಮನೆ ಬಾಗಿಲ ಹತ್ರ? ಅದರಿಂದ ಈ ತೀಟೆಗಳೆಲ್ಲ ಬಿಟ್ಟು ನ್ಯಾಯವಾಗಿ ನಡೆಸ್ಕೊಂಡು ಹೋಗಿ, ಗೌರವಯುತವಾಗಿ ಇರುವಂತ 1.5 ವರ್ಷನ ಗೌರವಯುತವಾಗಿ ನಡ್ಕೊಂಡು ಹೋಗಿ. ಬಿರಿ ಕಿತಾಪತಿ ಮಾಡ್ಕೊಂಡೆ ಸರ್ಕಾರ ಅಭಿವೃದ್ಧಿ ಮಾಡಿದೆ, ರಸ್ತೆಗಳೆಲ್ಲ ಹಾಳು ಬಿದ್ದಿದೆ, ಸಂಬಳ ಕೊಡಕ್ ಯೋಗ್ಯತೆ ಇಲ್ಲ, ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ. ಅದನ್ನ ಬಿಟ್ಬಿಟ್ಟವ್ರೆ. RSS ಅಷ್ಟು ನಿಮ್ ಯೋಗ್ಯತೆ ಪೆನ್ಷನ್ ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ. ಏನಂತೆ ಅವ್ರ ಪ್ರಾಬ್ಲಮ್? ಬಿಲ್ ಓದಿದಾರ? ಇಲ್ಲ, ವಿಪಕ್ಷದವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಬಿಲ್ ಅನ್ನ ಓದಿದಾರ? ಓದಿದ್ರೆ ಅದರಲ್ಲಿ ಆಕ್ಷೇಪಣೆ ಏನಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಬಿಲ್ ಇಂಟ್ರೊಡ್ಯೂಸ್ ಆಗಲಿ, ಚರ್ಚೆ ಮಾಡಲಿ, ಅವ್ರದ್ದೇನಾದ್ರೂ ಸಲಹೆ ಇದ್ರೆ ಅದನ್ನು ತಗೊಳ್ಳೋಣ, ಅದನ್ನು ಇನ್ಕ್ಲೂಡ್ ಮಾಡೋಣ, ಅಮೆಂಡ್ ಮಾಡೋಣ ಬಿಲ್ಲನ್ನ. ಆದ್ರೆ ವಿಧೇಯಕನೇ ಬಂದಿಲ್ಲ, ಇವ್ರಾಗ್ಲೇ ಅವ್ರ ವಿರುದ್ಧವಾಗಿದೆ, ಇವ್ರ ವಿರುದ್ಧ ಪರ ಇದೆ ಅಂತ ಹೇಳಿದ್ರೆ ಏನರ್ಥ? ಆಮೇಲೆ ಅದೇನ್ ಎಲ್ಲರಿಗೂ ಅನ್ವಯಿಸ್ತದಲ್ಲ, ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, ಬಿಜೆಪಿಯವರಿಗೂ ಅನ್ವಯಿಸ್ತದೆ. ನನಗೆ ಸಮಸ್ಯೆ ಏನಿದೆ ಅಂತ ಅರ್ಥ ಆಗಿಲ್ಲ. ಎಲ್ಲಿ ಅದು ಬಿಲ್ನಲ್ಲಿ ಇದೆಯಾ? ಆ ಬಿಲ್ನಲ್ಲಿ ದೆನ್ ವೈ ಆರ್ ದೇ ಟೆಲಿಂಗ್ ಇಟ್ ಇಸ್ RSS ಬಿಲ್? ದಯವಿಟ್ಟು ಕ್ಷಮಿಸಬೇಕು ಮಾಧ್ಯಮ ಸ್ನೇಹಿತರು, ಇದು ಬಿಲ್ಲು ಯಾರ ವಿರುದ್ಧನೂ ಅಲ್ಲ. ನೀವೇ ಹೇಳಿ, ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಪರ್ಮಿಷನ್ ಇರಲಾರದೆ ಉಪಯೋಗ ಮಾಡೋದು ಸರಿನಾ ಹೇಳಿ ನೀವೇ? ಈಗ ನಾಳೆ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ನಡೀತಾ ಇದೆ, ಅದಕ್ಕೆ ಪರ್ಮಿಷನ್ ತಗೊಂಡಿದ್ದಾರಲ್ಲ. ನೀವು ಖಾಸಗಿಯಾಗಿ ಏನಾದರೂ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯ ಇಲ್ಲ, ಯಾರಿಗೇ ಇರಬಹುದು. ಸೊ ಇದರಲ್ಲಿ ಸಮಸ್ಯೆ ಏನಿದೆ ರೀ? ನಮ್ಮ ಪಕ್ಷ 140 ವರ್ಷದ ಇತಿಹಾಸದ ಪಕ್ಷ, ನಾವು ಪರ್ಮಿಷನ್ ತಗೊಳಲ್ಲೇನ್ರಿ? ನಾವು ಪರ್ಮಿಷನ್ ತಗೊಂತೀವಲ್ಲ. ನಮ್ದು 140-150 ವರ್ಷದ ಇತಿಹಾಸ ಇದೆ ನಮ್ಮ ಪಕ್ಷಕ್ಕೆ. ನಾವು ಪರ್ಮಿಷನ್ ತಗೋತೀವಿ, ನೀವು ತಗೊಳ್ಳಿ, ಎಲ್ಲರೂ ತಗೊಳ್ಳಿ. ಅದಕ್ಕೇನು ಸಮಸ್ಯೆ ಏನಿದೆ? ನೀವು ನಿಮ್ಮ ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ನಡೀತಾ ಇದೆ, ಮನೆಯಲ್ಲಿ ಮದುವೆ ನಡೀತಾ ಇದೆಯೋ, ನಾಮಕರಣ ನಡೀತಾ ಇದೆಯೋ, ರೋಡ್ ಮೇಲೆ ಊಟ ಹಾಕ್ಬೇಕಂತೀರಾ, ಬಂಡಾಲ್ ಹಾಕ್ಬೇಕಂತೀರಾ, ಪರ್ಮಿಷನ್ ತಗೊಂತೀರಲ್ವಾ? ಅಷ್ಟೇ ಹೇಳ್ತಾ ಇರತ್ತೆ.